ಇನ್ನು ಟಿವಿಗಳಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದಂತಹ ಕಮಲಾಕರ ಭಟ್ ಅವರ ಬಂಧನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ತಾಯಿಯ ವಿಚಾರವನ್ನ ತನ್ನ ತಂದೆಗೆ ಪುತ್ರಿ ತಿಳಿಸಿದ್ರು. ಮಗಳ ಜೊತೆ ಠಾಣೆಗೆ ತೆರಳಿ ದೂರು ನೀಡಿದ್ದ ಸುಚಿತ್ರಾ ಪತಿ ದೂರು ನೀಡಿದ್ದಕ್ಕೆ ಮಹೇಶ್ ನಾಯಕ್ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಈ ಗ್ಯಾಂಗ್ ಸುಚಿತ್ರಾ, ಕಮಲಾಕರ ಭಟ್, ಸುಚಿತ್ರಾ ತಂದೆ ಲೋಕನಾಥ್, ಸ್ವಾಮೀಜಿ ಸಹಚರನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾದಂತಹ ಸಂದರ್ಭದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದು ಗೊತ್ತಾಗುತ್ತೆ. ಮಹೇಶ್ ಮತ್ತು ವಸಂತ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಘಟನೆಯಲ್ಲಿ ವಸಂತ್ ಸಾವನ್ನಪ್ತಾರೆ. ಮಹೇಶ್ ಮತ್ತು ಕುಮಾರ್ಗೆ ಗಾಯ ಆಗುತ್ತೆ. ಮಗಳ ಮೆಸೇಜ್ನಿಂದ ತಾಯಿಯ ಅಕ್ರಮ ಸಂಬಂಧ ಇಲ್ಲಿ ಬೆಳಕಿಗೆ ಬರುತ್ತೆ. ತಂದೆ ಮಹೇಶ್ ಬಳಿ ತನಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮಗಳು ಹೇಳ್ಕೊಳ್ತಾಳೆ. ಸುಚಿತ್ರಾ ಜೊತೆ ಕಮಲಾಕರ ಅವರ ಫೋಟೋ ಮತ್ತು ರೀಲ್ಸ್, ಕಮಲಾಕರ ಭಟ್ ಸುಚಿತ್ರಾ ಫೋಟೋ TV9ಗೆ ಲಭ್ಯ. ಮೈ ಫ್ಯಾಮಿಲಿ ಅಂತ ಟೈಟಲ್ ಅನ್ನ ಹಾಕಿ ಜ್ಯೋತಿಷಿ ರೀಲ್ಸ್ ಅನ್ನ ಮಾಡಿದ್ದಾರೆ. ಇಬ್ಬರ ಅನ್ಯೋನ್ಯತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ. ಸುಚಿತ್ರಾ ಅವರ ಹೆಗಲ ಮೇಲೆ ಕೈ ಹಾಕಿ ಜ್ಯೋತಿಷಿ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ. ಈ ಫೋಟೋಸ್ ಮಗಳ ಆರೋಪಕ್ಕೆ ಪುಷ್ಟಿ ನೀಡುವಂತಿದೆ. ಮೃತ ವಸಂತ ನಾಯಕ್ನ ಫೋಟೋ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಮಹೇಶ್ ನಾಯಕ್ ಗಾಯಾಳು. ಕಮಲಾಕರ ಭಟ್ ಅವರು ಈ ಒಂದು ಹಲ್ಲೆ ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಅವರ ಬಂಧನ ಕೂಡ ಆಗಿದೆ. ಸುಚಿತ್ರಾ ಅವರ ಜೊತೆಗೆ ಅದೆಷ್ಟು ಅನ್ಯೋನ್ಯತೆ ಇತ್ತು, ಅವರ ಒಡನಾಟ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ಇನ್ನು ರೀಲ್ಸ್ ಅನ್ನ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಂದಷ್ಟು ಫೋಟೋಸ್ TV9ಗೆ ಲಭ್ಯ ಆಗಿದೆ. ಈಗಾಗಲೇ ಹೇಳ್ದಂಗೆ ಅನೈತಿಕ ಸಂಬಂಧ ಕೇಸ್ನಲ್ಲಿ ಕಮಲಾಕರ ಭಟ್ ಅರೆಸ್ಟ್ ಆಗಿದೆ. ಕಾರ್ನಲ್ಲಿ 7 ಜನರೊಂದಿಗೆ ಬಂದಿದ್ದ ಜ್ಯೋತಿಷಿ ಕಮಲಾಕರ ಭಟ್. ಗಲಾಟೆಯ ವೇಳೆ ಕಮಲಾಕರ ಕಾರು ಪುಡಿಪುಡಿಯಾಗಿದೆ. ಇನೋವಾ ಕಾರ್ನಲ್ಲಿ ಸುಚಿತ್ರಾಳನ್ನ ಕರ್ಕೊಂಡು ಬಂದಿದ್ರು. KA 05 NE 3023 ನಂಬರ್ನ ಇನೋವಾ ಕ್ರಿಸ್ಟಾ ಕಾರು. ಈ ವೇಳೆ ಕಾರ್ನ ಮೇಲೆ ಮಹೇಶ್ ಮತ್ತು ವಸಂತ್ ದಾಳಿಯನ್ನ ಮಾಡ್ತಾರೆ. ಕಾರ್ನ ಎಲ್ಲಾ ಗಾಜುಗಳನ್ನ ಪುಡಿಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಗಮನಿಸ್ತಾ ಇದ್ದೀರಿ ಆ ಕಾರ್ನ ಕಂಡೀಷನ್ ಹೇಗಾಗಿದೆ ಅಂತ ಹೇಳಿ. ಈಗಾಗಲೇ ಕಮಲಾಕರ ಭಟ್ ಬಂಧನ ಕೂಡ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೈತಿಕ ಸಂಬಂಧವೇ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ತನ್ನ ತಾಯಿ ಮತ್ತು ಕಮಲಾಕರ ಭಟ್ ಅವರ ನಡುವಿನ ಸಂಬಂಧ ಹೇಗಿತ್ತು ಅನ್ನೋದು ಬೆಳಕಿಗೆ ಬಂದಿದ್ದೆ ಸುಚಿತ್ರಾ ಅವರ ಮಗಳಿಂದ. ತನ್ನ ತಾಯಿ ಚಿತ್ರಹಿಂಸೆಯನ್ನು ಕೊಡ್ತಿದ್ದಾರೆ, ಇಲ್ಲಿದ್ರೆ ಸತ್ತು ಹೋಗ್ತೀನಿ ನಾನು, ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಸುಚಿತ್ರಾ ಮಗಳು ತಂದೆ ಮಹೇಶ್ ಅವರಿಗೆ ಮೆಸೇಜ್ ಕೂಡ ಮಾಡಿದ್ಲಂತೆ. ಅದಾದಮೇಲೆ ಪುತ್ರಿಯ ಜೊತೆಗೆ ಬಂದು ಮಹೇಶ್ ಅವರು ಕಮಲಾಕರ ಭಟ್ ಸುಚಿತ್ರಾ ಅವರ ವಿರುದ್ಧ ದೂರನ್ನು ಸಹ ಕೊಡ್ತಾರೆ. ಇನ್ನು ಕಮಲಾಕರ ಭಟ್ ಅವರ ಕಾರು ಯಾವ ರೀತಿ ಜಖಮಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಹಲ್ಲೆ ದಾಳಿ ಇದೆಲ್ಲವೂ ಕೂಡ ಆಗುತ್ತೆ. ಇದರಿಂದಾಗಿ ಓರ್ವನ ಪ್ರಾಣ ಕೂಡ ಹೋಗಿದೆ. ಮಹೇಶ್ ಗಾಯಗೊಂಡಿದ್ದಾರೆ. ಸದ್ಯಕ್ಕೆ ಅವರು ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಈ ನಡುವೆ ಮಹತ್ವದ ಬೆಳವಣಿಗೆ ಎಂಬಂತೆ ಕಮಲಾಕರ ಭಟ್ ಬಂಧನ ಆಗಿದೆ.